ರಾಷ್ಟ್ರ ರಾಜಕಾರಣ ಎತ್ತ ಸಾಗುತ್ತಿದೆ. ರಾಷ್ಟ್ರದ ಅದರಲ್ಲೂ ನಮ್ಮ ದೇಶ ಭಾರತದ ಬಹುತ್ವದ ಪ್ರಶ್ನೆ ಅದು ಕಳೆಗುಂತಾ ಇದೆಯಾ? ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆಯಾ? ಭಾರತದಲ್ಲಿ ಅದರಲ್ಲೂ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಅದರಲ್ಲೂ ಬಿಜೆಪಿ ಪಕ್ಷದ ರಾಜಕಾರಣ ಇಡೀ ಭಾರತದ ಬಹುತ್ವವನ್ನು ಹೊಸಕಿ ಹಾಕ್ತಾ ಇದೆಯಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಿಂದು ಹಾಕ್ತಾ ಇದೆಯಾ? ಪ್ರಾದೇಶಿಕ ಅಸ್ಮಿತೆಯನ್ನು ಪ್ರಾದೇಶಿಕತೆಯನ್ನು ಅದು ಹೆಸರಿಲ್ಲದ ಹಾಗೆ ತುಳಿದು ಹಾಕಿಬಿಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ನೋಡಿ, ಈಗಾಗಲೇ ರಾಷ್ಟ್ರದಲ್ಲಿ ಏನೆಲ್ಲ ನಡೀತಿದೆ ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ನೋಡಿ, ಮತ್ತೆ ಶಿವಸೇನೆ ಪಾರ್ಟಿಯ 6 ಸಂಸದರು ಬಿಜೆಪಿಗೆ ಸೇರ್ಕೊಳ್ಳಿಕ್ಕೆ ಅಥವಾ ಶಿವಸೇನೆಯ ಏಕನಾಥ್ ಶಿಂದೆ ಅವರ ಬಣಕ್ಕೆ ಸೇರ್ಕೊಳ್ಳಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಕೆಲವೇ ದಿನಗಳ ಹಿಂದೆ TMCಯ 20 ಜನ ಶಾಸಕರು ಬಿಜೆಪಿಗೆ ತಮ್ಮ ಸಪೋರ್ಟನ್ನು ಕೊಡೋದಕ್ಕೆ ಮೂಲಕ ದೊಡ್ಡ ಮಟ್ಟದ ಸುದ್ದಿಯಾಗಿದ್ರು. ಆದರೆ ಇವತ್ತು ಶಿವಸೇನೆಯ ಚರ್ಚೆ ನಡೀತಾ ಇದೆ. ಈಗಾಗಲೇ ಹೋಳಾಗಿರ್ತಕ್ಕಂಥ ಶಿವಸೇನೆಯ ಚರ್ಚೆ ನಡೀತಾ ಇರತಕ್ಕಂಥದ್ದು ಈಗ ಮತ್ತೆ ದೊಡ್ಡ ಒಂದು ಆತಂಕ ಎದುರಾಗಿದೆ. ಅದು ಉತ್ತರ ಪ್ರದೇಶದ ರಾಜಕಾರಣದಲ್ಲಿ SP ಸಮಾಜವಾದಿ ಪಾರ್ಟಿಯ ಹಲವಾರು ಸಂಸದರು ಕೂಡ ಬಿಜೆಪಿಗೆ ಸೇರ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಸಮಾಜವಾದಿ ಪಾರ್ಟಿ ಕೂಡ ಹೋಳಾಗ್ಬಿಡುತ್ತೆ ಅನ್ನೋಂಥ ಆತಂಕ ಈಗ ನಿರ್ಮಾಣವಾಗಿದೆ. ಹಾಗಾದ್ರೆ ಯಾಕೆ ಹೋಳಾಗ್ತಾ ಇದೆ? ಹೋಳ್ ಮಾಡ್ತಾ ಇರೋರು ಯಾರು? ಕೇವಲ SP ಪಕ್ಷವನ್ನಲ್ಲ, ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರೋರು ಯಾರು? ಪ್ರಾದೇಶಿಕ ಅಸ್ಮಿತೆಯನ್ನು ಕಗ್ಗೊಲೆ ಮಾಡ್ತಾ ಇರೋರು ಯಾರು? ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕೇವಲ 1 ತಿಂಗಳ ಮಾತು. ಇದು ಜೂನ್ ನಡೀತಾ ಇದೆ. ಮೇ ತಿಂಗಳಲ್ಲಿ ಆ ಪಂಚರಾಜ್ಯ ಚುನಾವಣೆಗಳ ರಿಸಲ್ಟ್ ಬಂತು. ಪಂಚರಾಜ್ಯ ಚುನಾವಣೆಗಳಲ್ಲಿ ಅಸ್ಸಾಂನಲ್ಲಿ ನಿರೀಕ್ಷೆಯಂತೆ ಬಿಜೆಪಿ ಜಯ ದಾಖಲಿಸಿತು. ಜೊತೆಗೆ ಈತ ಕಡೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಿಜೆಪಿ ಅಭೂತಪೂರ್ವ ಜಯವನ್ನ ದಾಖಲಿಸಿತು. ಅದು ಹೇಗೆ ಗೆಲ್ತು, ಏನೆಲ್ಲ ತಂತ್ರಗಾರಿಕೆ ಮಾಡ್ತು ಅನ್ನುವಂಥದ್ದು ಬೇರೆ ವಿಚಾರ. ಇದಲ್ಲದೆ ಪಾಂಡಿಚೇರಿಯಲ್ಲೂ ಕೂಡ ಬಿಜೆಪಿ ನೇತೃತ್ವದ ಸರ್ಕಾರ ಬಂದರೆ, ತಮಿಳುನಾಡಿನಲ್ಲಿ TVK ಪಕ್ಷ ಬಂತು, ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನೋ ಬಂದುಬಿಡ್ತು. ಆದರೆ ಈ ಪಂಚರಾಜ್ಯ ಚುನಾವಣೆಯ ಎಫೆಕ್ಟ್ ಇದೆಯಲ್ಲ, ಅದರಲ್ಲೂ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಮಟ್ಟದಲ್ಲಿ ಅಲ್ಲಿನ ಪ್ರಜಾತಂತ್ರ ವ್ಯವಸ್ಥೆಯನ್ನೇ, ಅಲ್ಲಿನ ಪಕ್ಷವನ್ನೇ ಹೊಸಕಿ ಹಾಕೋ ಪರಿಸ್ಥಿತಿಗೆ ನಿರ್ಮಾಣವಾಗಿತ್ತು. ಈಗ ನೋಡಿ, ಮಮತಾ ಬ್ಯಾನರ್ಜಿ ದೀದಿ ಅಲ್ಲಿ ಸೋತ ನಂತರ ಅಲ್ಲಿರ್ತಕ್ಕಂಥ ದೊಡ್ಡ ಮಟ್ಟದ ಬಂಡಾಯ TMC ಪಕ್ಷದಲ್ಲಿ, ತೃಣಮೂಲ ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿಕೊಂಡು ಬಿಡ್ತು. ದೀದಿಯನ್ನೇ ತೊರೆದು ಸಾಕಷ್ಟು ಜನ ನಾಯಕರು ಪಕ್ಷವನ್ನು ಬಿಟ್ಟು ಹೋದ್ರು. ಇದಷ್ಟೇ ಅಲ್ಲದೆ ಕಳೆದ 1 ವಾರದಿಂದ ದೊಡ್ಡ ಮಟ್ಟದ ಬೆಳವಣಿಗೆ ತೃಣಮೂಲ ಕಾಂಗ್ರೆಸ್ ಅಲ್ಲಿ TMCಯಲ್ಲಿ ಆಗಿರ್ತಕ್ಕಂಥದ್ದು. ಈಗಿರ್ತಕ್ಕಂಥ 29 ಜನ ಸಂಸದರಲ್ಲಿ 20 ಜನ ಸಂಸದರು ಏಕಾಏಕಿ ತೃಣಮೂಲ ಕಾಂಗ್ರೆಸ್ TMC ಪಕ್ಷವನ್ನ, ಮಮತಾ ಬ್ಯಾನರ್ಜಿಯನ್ನ, ದೀದಿಯನ್ನ ಬಿಟ್ಟುಬಿಟ್ಟು ಬಿಜೆಪಿ ಪಕ್ಷಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಇಡೀ ಭಾರತದ ರಾಜಕಾರಣ ದಿಗ್ಭ್ರಮೆ ವ್ಯಕ್ತಪಡಿಸಿತ್ತು. ಅದಾದ್ಮೇಲೆ ಈಗ ಮತ್ತೊಮ್ಮೆ ನಿನ್ನೆ ಮೊನ್ನೆ ವಿಚಾರ ಅಂತಂದ್ರೆ, ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಶಿವಸೇನೆ ಹಲವಾರು ಬಾರಿ ಅಲ್ಲಿ ಅಧಿಕಾರವನ್ನು ನಡೆಸಿರ್ತಕ್ಕಂಥ, ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಮಹಾರಾಷ್ಟ್ರದ ಮರಾಠಿಗರ ಪಕ್ಷ ಅಂತಂದು ಹೇಳಿ ಪ್ರಾದೇಶಿಕ ಅಸ್ಮಿತೆಯನ್ನು ಸಾರುವಂಥ ಶಿವಸೇನೆಯನ್ನ ಈಗಾಗಲೇ 3 ವರ್ಷದ ಹಿಂದೆ ಒಡೆದು ಏಕನಾಥ್ ಶಿಂದೆ ಬಣ ಮತ್ತು ಉದ್ಧವ್ ಠಾಕ್ರೆ ಬಣ ಅಂತಂದೇಳಿ ಅಲ್ಲಿ 2 ಹೋಳಾಗ್ಬಿಟ್ಟಿತ್ತು. ಆದರೆ ಈಗ ಮತ್ತೆ ಕೇವಲ 9 ಜನ ಸಂಸದರು ಮಾತ್ರ ಉದ್ಧವ್ ಠಾಕ್ರೆಯ ಶಿವಸೇನೆಯಲ್ಲಿ ಸಂಸದರಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ 6 ಜನ ಸಂಸದರು ಈಗ ಶಿವಸೇನೆಯನ್ನು ಕೂಡ ಬಿಟ್ಟು ಮತ್ತೆ ಏಕನಾಥ್ ಶಿಂದೆ ಅವರ ಬಣಕ್ಕೆ ಸೇರ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅದರ ಅರ್ಥ ನಥಿಂಗ್ ಬಟ್ ಬಿಜೆಪಿ ಜೊತೆಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಏಕನಾಥ್ ಶಿಂದೆ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ದೇವೇಂದ್ರ ಫಡ್ನವೀಸ್ ಜೊತೆಗೆ ಸರ್ಕಾರ ರಚಿಸಿರ್ತಕ್ಕಂಥದ್ದು ಅಲ್ವಾ. ಬಿಜೆಪಿ ಸಪೋರ್ಟ್ ಇಂದಾನೆ ಏಕನಾಥ್ ಶಿಂದೆ ಕೂಡ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿ ಈಗ DCM ಆಗಿ ಅಲ್ಲಿರ್ತಕ್ಕಂಥದ್ದು. ಇದರ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇವೆ. ಅಂದ್ರೆ ಬಿಜೆಪಿ ತನ್ನ ಒಂದು ಆಸೆಯನ್ನು ಪೂರೈಸಿಕೊಳ್ಳೋಕ್ಕೋಸ್ಕರ, ದುರಾಸೆಯನ್ನು ಪೂರೈಸೋದಕ್ಕೋಸ್ಕರ ಯಾವ ರಾಜ್ಯದಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲ ಕೂಡ ಪಕ್ಷಗಳನ್ನು ಒಡೆಯೋದ್ರ ಮೂಲಕ, ಪ್ರಾದೇಶಿಕ ಪಕ್ಷಗಳನ್ನು ಒಡೆಯೋದ್ರ ಮೂಲಕ, ಪ್ರಾದೇಶಿಕ ಪಕ್ಷಗಳನ್ನು ಸ್ವಾಹ ಮಾಡಿಕೊಳ್ಳೋದ್ರ ಮೂಲಕ ತನ್ನ ಒಂದು ದುರಾಸೆಯನ್ನು ವಿಸ್ತರಿಸಿಕೊಳ್ತಾ ಹೋಗ್ತಾ ಇದೆ. ಈ ಎಲ್ಲದಕ್ಕೂ ಈಗ ಮತ್ತೊಂದು ದೊಡ್ಡ ಆತಂಕ ಎದುರಾಗಿರ್ತಕ್ಕಂಥದ್ದು ದೇಶದ ದೊಡ್ಡ ರಾಜ್ಯ ಅಂತಾನೆ ಕರೆಸಿಕೊಳ್ಳುವಂತಹ ಉತ್ತರ ಪ್ರದೇಶದಲ್ಲಿ. ಈ ಸದ್ಯಕ್ಕೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಇದ್ರೂ ಕೂಡ ಅಲ್ಲಿ SP ಅಂದ್ರೆ ಸಮಾಜವಾದಿ ಪಾರ್ಟಿ ಅನ್ನುವಂಥ ಬಹುದೊಡ್ಡ ಪಕ್ಷ ಇದೆ. ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ
ಮುಖ್ಯಮಂತ್ರಿಯಾಗಿ ಅಲ್ಲಿ ಹಲವಾರು ಬಾರಿ ಕೆಲಸ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅಖಿಲೇಶ್ ಯಾದವ್ ಅವರ ಈ SP ಸಮಾಜವಾದಿ ಪಕ್ಷವನ್ನ ಒಡೆದು ಅಲ್ಲಿರ್ತಕ್ಕಂಥ ಒಂದಷ್ಟು ಸಂಸದರನ್ನು ಕೂಡ ಈಗ ಬಿಜೆಪಿ ಪಕ್ಷ ತನ್ನೆಡೆಗೆ ಸೆಳೆದುಕೊಳ್ಳಲಿಕ್ಕೆ ಆಪರೇಷನ್ ಕಮಲದಂತ ಕೆಲಸಕ್ಕೆ ಮುಂದಾಗಿದೆ ಅನ್ನುವಂಥ ಬೆಳವಣಿಗೆಗಳಲ್ಲಿ ನಡೀತಾ ಇವೆ. ನೋಡಿ, ಈ ಕುರಿತಂತೆ ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ಆಗ್ತಾ ಇರತಕ್ಕಂಥದ್ದು. ಬಿಜೆಪಿ ದುರಾಸೆಗೆ ಯಾಕೆ ಹೀಗಾಗ್ತಾ ಇದೆ ಅನ್ನುವಂಥದ್ದು. ಶಿವಸೇನೆ TMC ನಂತರ ಅಲ್ಲಿರ್ತಕ್ಕಂಥ ಅಂದ್ರೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ SP ಅನ್ನುವಂಥ ಒಂದು ಪಕ್ಷದ ಶಾಸಕ ಓಂ ಪ್ರಕಾಶ್ ರಾಜ್ ಧರ್ ಅನ್ನುವಂಥವ್ರು ಒಂದು ಮಾತನ್ನು ಹೇಳ್ತಿದ್ದಾರೆ. ಇನ್ನು 2-3 ದಿನಗಳಲ್ಲಿ SP ಪಕ್ಷ ಹೊಡೆದು ಹೋಳಾಗಿ ಹೋಗಲಿದೆ. ಅವರೆಲ್ಲರೂ ಕೂಡ ಆ ಪಕ್ಷವನ್ನು ಬಿಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ, ನೋಡ್ತಾ ಇರಿ. ಕೇವಲ ಶಿವಸೇನೆಗಿಂತ TMCಗಿಂತ ದೊಡ್ಡ ಶಾಕ್ SPಗೆ ಉತ್ತರ ಪ್ರದೇಶದಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯ ಶಾಸಕರ ಮತ್ತು ಸಂಸದರ ಖರೀದಿ ನಡೀತಾ ಇದೆ ಅನ್ನುವಂಥದ್ದು. ಈಗಾಗಲೇ ನೋಡಿ, ಉತ್ತರ ಪ್ರದೇಶದ ಪರಿಸ್ಥಿತಿಗಿಂತ ಮುಂಚೆ ಏನು ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಸಂಸದರನ್ನ ಬಿಜೆಪಿ ತನ್ನೆಡೆಗೆ ಸೆಳೆದುಕೊಳ್ತಾ ಇದೆಯಲ್ಲ, ಅಲ್ಲಿ ಸುಮಾರು 150 ಕೋಟಿಯ ವ್ಯವಹಾರ ನಡೆದಿದೆ ಅನ್ನುವಂಥ ಮಾತನ್ನು ಹೇಳಲಾಗ್ತಾ ಇದೆ. ಕೇವಲ 6 ಸಂಸದರಿಗೆ 150 ಕೋಟಿ ಹಂಚಲಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಬಂಗಾಳದಲ್ಲಿ 20 ಸಂಸದರು ಹೋಗಿದಾರಲ್ಲ, ಅವರಿಗೂ ಕೂಡ ಪ್ರತಿಯೊಬ್ಬರಿಗೂ 100 ಕೋಟಿ ರೂಪಾಯಿಯ ಆಮಿಷವನ್ನು ಒಡ್ಡಲಾಗಿದೆ ಅಂತ. ಸಂಸದರು MP ಗಳು ಎಲ್ಲಿ ಸಿಗುತ್ತೆ ಸ್ವಾಮಿ? ಸುಮ್ಮನೆ ಕೂತ್ಕೊಂಡ್ರೆ 100 ಕೋಟಿ ಅವ್ರು ಇಡೀ 5 ವರ್ಷ ಜೀವನ ದುಡಿದ್ರು ಕೂಡ ಇಷ್ಟು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಾದೇಶಿಕ ಪಕ್ಷಗಳನ್ನು ಕೂಡ ಒಡೆದು ಈಗ ಬಿಜೆಪಿ ಗಟ್ಟಿಯಾಗಲಿಕ್ಕೆ ಹೋಗ್ತಾ ಇದೆ. ಬಹಳ ಮುಖ್ಯವಾದ ಕಾರಣ ಏನು, ಯಾಕೆ ಈ ರೀತಿ ಸಂಸದರ ಖರೀದಿಯನ್ನ ಬಿಜೆಪಿ ಮಾಡ್ತಾ ಇದೆ ಅಂತಂದ್ರೆ, ಬಹಳ ಪ್ರಮುಖವಾಗಿ ಕಳೆದ ಲೋಕಸಭಾ ಸಂಸತ್ನಲ್ಲಿ ಅದರ ಒಂದು ಮಹಿಳಾ ಬಿಲ್ಗೆ ಬಹಳ ಪ್ರಮುಖವಾಗಿ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್, ಮಹಿಳಾ ಬಿಲ್ನ ಮುಖವಾಡದಲ್ಲಿ ಆ ಒಂದು ಮುಖದಲ್ಲಿ ಹಿಂದೆ ಅಡಗಿತ್ತಲ್ಲ ಗೋಮುಖ, ಅದು ಗೋಮುಖದ ಹಿಂದೆ ಇರತಕ್ಕಂಥ ವ್ಯಾಘ್ರನ ಮುಖ ಯಾವ್ದು ಹೇಳಿ, ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಅನ್ನ ಪಾಸ್ ಮಾಡಿಸ್ಕೊಳ್ಳಿಕ್ಕೆ ಆಗಿರಲಿಲ್ಲ ಬಿಜೆಪಿ ಕೈಲಿ. ಅದು ದೊಡ್ಡ ರೀತಿಯ ಮುಖಭಂಗ ಆಗಿತ್ತು. ಹಾಗಾಗಿ ಶತಾಯ ಗತಾಯ ಯಾವುದೇ ರೀತಿಯ ರಾಜಕಾರಣವನ್ನು ಮಾಡಿ ಆದರೂ ಕೂಡ ಬೇರೆ ಬೇರೆ ಸಂಸದರನ್ನ ತನ್ನ ಬಳಿಗೆ ತೆಗೆದುಕೊಂಡು ಅವರ ಬೆಂಬಲವನ್ನು ಪಡೆದು ಈ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳೋದೇ ಬಿಜೆಪಿಯ ಬಹುಮುಖ್ಯ ಒಂದು ಉದ್ದೇಶ ಮತ್ತು ಗುರಿ. ಯಾಕಂತಂದ್ರೆ ನೋಡಿ, ಆ ಒಂದು ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಒಂದು ವೇಳೆ ಪಾಸ್ ಆಗೋಯ್ತು ಅಂತಂದ್ರೆ ದೊಡ್ಡ ನಷ್ಟ ಯಾರಿಗೆ ಗೊತ್ತಾ? ನಮಗೆ, ಅಂದ್ರೆ ದಕ್ಷಿಣ ಭಾರತದ ರಾಜ್ಯದವರಿಗೆ. ಇಲ್ಲಿ ನಮಗೆ ಪ್ರಾದೇಶಿಕ ಅಸ್ಮಿತೆ ಕಡಿಮೆ ಆಗುತ್ತೆ, ಪ್ರಾದೇಶಿಕ ಪಕ್ಷಗಳು ಹಾಳಾಗಿ ಹೋಗ್ತವೆ, ಆದ್ಯತೆ ಕಡಿಮೆ ಆಗುತ್ತೆ. ಈಗಲೇ GSTಯನ್ನ ಹೆಚ್ಚು GST ನಾವು ತೆರಿಗೆಯನ್ನು ಕಟ್ತಾ ಇದ್ರು, ಕೇಂದ್ರದಿಂದ ನಮಗೆ ಎಷ್ಟು ಬರ್ತಾ ಇದೆ, ಎಷ್ಟು ಮೋಸ ಆಗ್ತಾ ಇದೆ ಅನ್ನೋಂಥದ್ದು ಗೊತ್ತೇ ಇದೆ. ಹಾಗಾಗಿ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಅನ್ನ ಪಾಸ್ ಮಾಡ್ಕೊಳ್ಳಿಕ್ಕೆ ಮುಂದಿನ ಸೆಷನ್ ನಲ್ಲಿ ಬಿಜೆಪಿ ಕೆಲಸ ಮಾಡ್ತಿದೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಒಂದು ಚಿಕ್ಕ ನಿಮಗೆ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ, ಹೇಗೆ ಬಿಜೆಪಿ ಬೇರೆ ಬೇರೆ ರೀತಿಯ ಒಂದು ಪಕ್ಷಗಳನ್ನು ನುಂಗಿ ಹಾಕಿದೆ ಅನ್ನುವಂಥದ್ದು. ಈಗಾಗಲೇ TMC ಪಕ್ಷವನ್ನ ಸುವೇಂದು ಅಧಿಕಾರಿಯ ನಂತರ ಈಗಿರ್ತಕ್ಕಂಥ 20 ಸಂಸದರನ್ನ ಕಬಳಿಸಿಕೊಂಡು ಬಿಟ್ಟಿದೆ. ನಂತರ JDU ನಿತೀಶ್ ಕುಮಾರ್ ಅನ್ನ ತನ್ನ ಕಬಂಧ ಬಾಹುಗಳಲ್ಲಿ ಅದು ಕರ್ಕೊಂಡು ಬಿಟ್ಟಿದೆ ಬಿಜೆಪಿ. ಅದರ ನಂತರ ಶಿವಸೇನೆಯನ್ನ ಒಡೆದು ಏಕನಾಥ್ ಶಿಂದೆ ಬಣ ಮಾಡಿರೋದು ಅಲ್ಲದೆ ಈಗ ಮತ್ತೆ 6 ಜನ ಸಂಸದರನ್ನ ಒಡ್ಕೊಳ್ತಾ ಇದೆ. NCPಯ ಅಜಿತ್ ಪವಾರ್ ಅಂತೂ ಶರದ್ ಪವಾರ್ ವಿರುದ್ಧವೇ ತಿರುಗು ಬಿದ್ದು ಬಿಜೆಪಿಗೆ ಸಪೋರ್ಟ್ ಮಾಡಿ ಬಿಜೆಪಿ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿದ್ದೇ ಇದೆ. ಜನಸೇನಾ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರ ಪಕ್ಷವು ಕೂಡ ಬಿಜೆಪಿಯ ಕಬಂಧ ಬಾಹುಗಳಲ್ಲಿ ಬಂದುಬಿಟ್ಟು ಅವರು ಕೂಡ ಈಗ ಹಲ್ಲು ಕಿತ್ತ ಹಾವಿನಂತಾಗಿರ್ತಕ್ಕಂಥದ್ದು ಗೊತ್ತು. ಇದರ ಜೊತೆಗೆ JDS ಕೂಡ ಕರ್ನಾಟಕದ ಪ್ರಾದೇಶಿಕ ಪಕ್ಷ, JDS ಕೂಡ ಈಗ ಬಿಜೆಪಿ ಮತ್ತು ಮೋದಿ ಅವರಿಗೆ ಉಗೆ ಅಂತಿರ್ತಕ್ಕಂಥದ್ದು. HD ದೇವೇಗೌಡರೇ, HD ಕುಮಾರಸ್ವಾಮಿ ಅವರೇ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಮತ್ತು ಅಮಿತ್ ಶಾ ಅವರ ಗುಣಗಾನ ಕೇಳಿದಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ 7 ಕೋಟಿ ಜನರ ದುರ್ದೈವ. ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಅಂತ ಇದ್ದಿದ್ದು ಅದೊಂದೇ, ಅದು ಕೂಡ ಒಂದು ರಾಷ್ಟ್ರೀಯ ಬಿಜೆಪಿ ಪಕ್ಷಕ್ಕೆ ತನ್ನನ್ನ ಮಾರಿಕೊಂಡು ಬಿಟ್ಟಿದೆ ಅನ್ನೋ ಪರಿಸ್ಥಿತಿ. BSPಯು ಆಯಿತು, ಮಾಯಾವತಿಯ BSPಯು ಕೂಡ ಅದು ನುಂಗಿ ನೀರು ಕುಡಿತು ಬಿಜೆಪಿ, ಈಗ SPಗೆ ಕೈ ಹಾಕಿದೆ. ಯಾಕೆ ಹೀಗೆ ಮಾಡ್ತಾ ಇದೆ ಅಂತಂದ್ರೆ, ಒಂದು ಪ್ರಾದೇಶಿಕ ಪಕ್ಷಗಳನ್ನು ಒಂದು ಕಡೆಯಿಂದ ಕ್ಲೀನ್ ಸ್ವೀಪ್ ಮಾಡ್ಕೊಳ್ತಾ ಬಂದು ಏಕಪಕ್ಷ ಚಕ್ರಾಧಿಪತ್ಯವನ್ನು ಸ್ಥಾಪಿಸುವಂಥದ್ದು ಬಿಜೆಪಿಯ ಉದ್ದೇಶ. ಎರಡನೇದು, ಇದನ್ನ ಅಧಿಕಾರ ದುರ್ಬಳಕೆಗೆ ಒಂದು ಮಾಡಿ ಈ ತರದ ಒಂದು MP ಗಳನ್ನ ತನ್ನ ಬಳಿಗೆ ಸೆಳೆದುಕೊಳ್ತಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಕೊಂಡಿದೆ. ಜೊತೆಗೆ ಈಗಾಗಲೇ ಹಣದ ಆಮಿಷವನ್ನು ಕೂಡ 10 ರಿಂದ 20, 50, 100 ಕೋಟಿ ರೂಪಾಯಿವರೆಗೂ ಕೂಡ ಕೊಡಲಾಗ್ತಾ ಇದೆ. ಇದಲ್ಲದೆ ಬಿಜೆಪಿ ಹತ್ರ ದೊಡ್ಡ ಒಂದು
ಥ್ರೆಟ್ ಇದೆ ಈ ಸಂಸದರಿಗೆ. ತಮ್ಮ ಪಕ್ಷಕ್ಕೆ ಸೇರದೇ ಇದ್ರೆ, ಯಾವುದೇ ನಾಯಕ ಪಕ್ಷಕ್ಕೆ ಸೇರದೇ ಇದ್ರೆ, ಸಂಸದರು ಸೇರದೇ ಇದ್ರೆ IT, ED, CBI ಇವೆಲ್ಲವನ್ನು ಬಿಟ್ಟು ಅವರನ್ನು ಹೆದರಿಸಿ, ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿ ಅವರನ್ನು ಕಂಗಾಲು ಮಾಡೋ ಬದಲಾಗಿ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳೋದು ಬಹಳ ಈಸಿ ಅಲ್ವಾ ಅಂತದಲ್ಲಿ ಎಲ್ಲ ಸಂಸದರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈಗ ಈ ಕುರಿತಂತೆ ಕರ್ನಾಟಕಕ್ಕೆ ದೊಡ್ಡ ಒಂದು ಕಂಟಕ, ದಕ್ಷಿಣದ ರಾಜ್ಯಗಳಿಗೆ ಕಂಟಕ ಎದುರಾಗಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಬಹುತ್ವ ಇದೆಯಲ್ಲ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಅಲ್ಲಿನ ಜನ ಒಂದು ಪ್ರೀತಿ, ಅಲ್ಲಿನ ರೀತಿ ನೀತಿ, ಸಂಸ್ಕಾರ ಮತ್ತು ಅಲ್ಲಿನ ಆದ್ಯತೆಗಳು, ಅಲ್ಲಿನ ಬೇಡಿಕೆಗಳು ಇವೆಲ್ಲವೂ ಇರ್ತವಲ್ಲ, ಈ ತರಹದ ಭಾಷೆ ಎಲ್ಲವೂ ಕೂಡ ಆ ಬಹುತ್ವವನ್ನು ತಿಂದು ಹಾಕಿಬಿಡ್ತಾ ಇದೆ. ಹಿಂದಿಯ ಹೇರಿಕೆ ಬಹಳ ಈಸಿಯಾಗಿ ಆಗೋಗ್ಬಿಡುತ್ತೆ ಅಲ್ವಾ. ನಮ್ಮ ಭಾಷೆ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ, ನಮ್ಮತನದ ಮೇಲೆ, ನಮ್ಮ ಬೇಡಿಕೆಯ ಮೇಲೆ ಯಾವುದು ಕೂಡ ನಾವು ವಾಯ್ಸ್ ರೈಸ್ ಮಾಡೋ ಹಾಗಿಲ್ಲ. ಆ ಪರಿಸ್ಥಿತಿ ಬಂದುಬಿಡುತ್ತೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಅಧಿಕಾರ ವಿಕೇಂದ್ರೀಕರಣ ಆಗೋ ಬದಲಾಗಿ ಕೇಂದ್ರೀಕರಣ ಆಗುತ್ತೆ. ಆವಾಗ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತೆ. ಬಿಜೆಪಿಯ ಮತ್ತು ಬಿಜೆಪಿಯಲ್ಲಿರ್ತಕ್ಕಂಥ ವಿಶ್ವಗುರುಗಳ ಮತ್ತು ಅಲ್ಲಿರ್ತಕ್ಕಂಥ ಹಿಟ್ಲರ್ ಮನಸ್ಥಿತಿಯವರ ಒಂದು ಉದ್ದೇಶವೂ ಕೂಡ ಇದೆ. ಇಡೀ ಭಾರತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥದ್ದು. ಹೇಗೆ ಬ್ರಿಟಿಷರು ಇಡೀ ಭಾರತವನ್ನು ತೆಕ್ಕೆಗೆ ತೆಗೆದುಕೊಂಡ್ರು, ಹಾಗೆ ಬಿಜೆಪಿಯವರು ಇಲ್ಲಿರ್ತಕ್ಕಂಥ ಬಹುತ್ವವನ್ನ, ಪ್ರಾದೇಶಿಕ ಅಸ್ಮಿತೆಯನ್ನ, ಪ್ರಾದೇಶಿಕ ಪಕ್ಷಗಳನ್ನ ನುಂಗಿ ನೀರು ಕುಡಿದು ಬಿಜೆಪಿಯ ಸಿದ್ಧಾಂತಗಳು ಏನಿದಾವೆ ಅದರಲ್ಲಿ ಬಹಳಷ್ಟಿದಾವೆ ಬಿಡಿ. ಕೋಮುವಾದಿ ಸಿದ್ಧಾಂತ ಇದೆ, ಧರ್ಮ ರಾಜಕಾರಣ ಇದೆ, ಅಥವಾ ಹಿಂದುತ್ವ ಅನ್ನುವಂಥ ಒಂದೇ ಒಂದು ಅಜೆಂಡಾವನ್ನ ಇಟ್ಕೊಂಡು ಮಾಡ್ತಾರೆ, ಅಥವಾ ಮನುವಾದವನ್ನ ಹೇರುವಂಥದ್ದು ಇದೆ. ಇವೆಲ್ಲವೂ ಕೂಡ ಹಿಡನ್ ಅಜೆಂಡಾಗಳು, ಓಪನ್ ಅಜೆಂಡಾಗಳು, ಹಿಡನ್ ಅಜೆಂಡಾಗಳು, ಇವೆಲ್ಲವನ್ನ ರಾಜಕಾರಣದ ಮೂಲಕವೇ ಹೇರುವಂಥ ಕೆಲಸಕ್ಕೆ ಬಿಜೆಪಿ ಮುಂದಾಗಿದೆ. ಭಾರತದ ಭವಿಷ್ಯ ಗೊತ್ತೇ ಇಲ್ಲ. ಆ ಭಾರತದ ಭಾಗ್ಯ ವಿಧಾತನಿಗೆ ಗೊತ್ತು, ಮಹಾಸ್ವಾಮಿಗಳಿಗೆ ಗೊತ್ತು, ವಿಶ್ವಗುರುಗಳಿಗೆ ಗೊತ್ತು. ಜನ ಅಥವಾ ಪ್ರಾದೇಶಿಕ ಪಕ್ಷಗಳು ಎಚ್ಚೆತ್ಕೊಳ್ಳದೆ ಇದ್ರೆ ಖಂಡಿತ ಭಾರತದ ಭವಿಷ್ಯ ಅಂಧಕಾರದಲ್ಲಿ ಹೋಗುವಂಥದ್ದು ಸತ್ಯ. ಯಾಕಂದ್ರೆ ಬಹುತ್ವವನ್ನು ಕಳೆದುಕೊಂಡ ನಾವು, ಪ್ರಜಾಪ್ರಭುತ್ವವನ್ನು ಕಳೆದುಕೊಂಡ ನಾವು ಸ್ವತಂತ್ರವಾಗಿ ಬದುಕೋದು ಸಾಧ್ಯ ಇಲ್ಲ ಅನ್ನುವಂಥದ್ದು ಬಿಜೆಪಿಯ ಈ ನಡವಳಿಕೆಯಿಂದ ಗೊತ್ತಾಗ್ತಾ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಎಕ್ಸ್ಪ್ಲೇನರ್. ಇನ್ನೊಂದು ಸುದ್ದಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.